Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 19ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತರಗತಿಯಲ್ಲಿರುವ 36 ವಿದ್ಯಾರ್ಥಿಗಳನ್ನು 5 ಗುಂಪುಗಳನ್ನಾಗಿ ವಿಂಗಡಿಸಿ ಕೋಷ್ಟಕದಲ್ಲಿ ನೀಡಿದೆ. ಈ ಕೆಳಗಿನ ಮಾಹಿತಿಯನ್ನ ಸ್ತಂಭ ಲೇಖದಲ್ಲಿ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ. ಸೊ ಗುಂಪುಗಳು ABCDE ಇದೆ. ವಿದ್ಯಾರ್ಥಿಗಳ ಸಂಖ್ಯೆ 5, 8, 6, 10, 7. ಸೊ ಇದನ್ನ ನಾವು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಎಕ್ಸ್ ಅಕ್ಷವನ್ನ ನಾವು ವಿದ್ಯಾರ್ಥಿಗಳ ಗುಂಪುಗಳನ್ನಾಗಿ ತಗೊಂಡ್ರೆ, ಸೊ ಇಲ್ಲಿ y ಅಕ್ಷವನ್ನ ವಿದ್ಯಾರ್ಥಿಗಳ ಸಂಖ್ಯೆಯನ್ನಾಗಿ ತಗೊಳ್ಬೇಕು. ಓಕೆ, ಸೊ ಇಲ್ಲಿ 5ರಿಂದ ಅಂದ್ರೆ 10 ಸಂಖ್ಯೆಗಳಿದೆ. ಸೊ 0, 1, 2, 3, 4 ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡೋಣ. ಎಕ್ಸ್ ಅಕ್ಷವನ್ನ ಗುಂಪು ABCDE. ಓಕೆ, ಸೊ ಇದು ಕಂಟಿನ್ಯೂಸ್ ಇರಲ್ಲ. ಸೊ ಇಲ್ಲಿ ವಿದ್ಯಾರ್ಥಿಗಳ ಗುಂಪು A ಅಲ್ವಾ. ಸೊ ಇದು ಏನ್ ಹೇಳಿ, ಈ ಒಂದು ಗುಂಪು ಅದರ ದತ್ತಾಂಶ ಎಷ್ಟು ಸಂಖ್ಯೆ ವಿದ್ಯಾರ್ಥಿಗಳಿದ್ದಾರೆ? 5 ಅಲ್ವಾ. ಸೊ 5 ವಿದ್ಯಾರ್ಥಿಗಳಿದ್ದಾರೆ. ಸೊ ಅದೇ ರೀತಿ ವಿದ್ಯಾರ್ಥಿ ಬಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 8, C 6, D 10, E 7. ಓಕೆ, ಈ ರೀತಿಯಲ್ಲಿ ನೀವು ಈ ದತ್ತಾಂಶವನ್ನು ನಾವು ಸ್ತಂಭ ಲೇಖದಲ್ಲಿ ಸೂಚಿಸಿದ್ದೇವೆ. ಓಕೆ, ಥ್ಯಾಂಕ್ ಯು.